ಇನ್ನು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿತಾರ ಸದಾನಂದ ಗೌಡ. ದೆಹಲಿ ಅಂಗಳದಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಸಾಧ್ಯತೆ. ಎಐಸಿಸಿ ನಾಯಕರ ಜೊತೆ ಸಿಎಂ ಡಿಸಿಎಂ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಈಗಾಗಲೇ ಸದಾನಂದ ಗೌಡರು ಹೇಳ್ತಾ ಇದ್ರು, ನನಗೆ ಒಂದಷ್ಟು ಆಫರ್ ಇರೋದು ನಿಜ, ನನ್ನನ್ನ ಸಂಪರ್ಕ ಮಾಡಿರೋದು ಹೌದು. ಸೊ ಬೆಂಗಳೂರು ಉತ್ತರ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು ಡಿ.ವಿ. ಸದಾನಂದ ಗೌಡ. ಒಮ್ಮೆ ಇಲ್ಲ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತ ಇದ್ರು, ನಂತರ ಎಲ್ಲ ಸೇರಿ ನಿಲ್ಲಬೇಕು ಅನ್ನೋ ರೀತಿಯಾಗಾಯ್ತು. ಅದೇ ಟಿಕೆಟೇ ಕೊಡಲಿಲ್ಲ ಬಿಜೆಪಿ. ಸೊ ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ ಪಕ್ಷದೊಳಗೇನೆ. ಭಿನ್ನ ಅಭಿಪ್ರಾಯ ಹೊಂದಿರುವಂತಹ ಸಿಎಂ ಹಾಗೂ ಡಿಸಿಎಂ ಸದಾನಂದ ಗೌಡರಿಗೆ ಟಿಕೆಟ್ ನೀಡುವ ಬಗ್ಗೆ ಒಮ್ಮತಕ್ಕೆ ಬಾರದಂತ ಇಬ್ರು. ಇದು ಕಾಂಗ್ರೆಸ್ನಿಂದ ಡಿ.ವಿ.ಎಸ್ ಏನು ಇಳಿತಾರ ಸದಾನಂದ ಗೌಡರು ಅನ್ನೋದು ಪ್ರಶ್ನೆ. ಜೆಡಿಎಸ್ ಅವರು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ರಾಜಕಾರಣದಲ್ಲಿ ಈಗ ನಾವು ಯಾರು ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಯಾರು ಟಿಕೆಟ್, ಈಗ ಬಿಜೆಪಿಯಿಂದ 500 ಮಂದಿ ಜನ ಸಿಕ್ಕಿಲ್ಲ, ಜೆಡಿಎಸ್ ಅವರು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಕೊಡಲಿಲ್ಲ, ಮೂಡಿಗೆರೆಗೆ ಜೆಡಿಎಸ್ ಅವರು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, ಜೆಡಿಎಸ್ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡಲಿಲ್ಲ, ನಾವು ಕರ್ಕೊಬಂದು ನಿಲ್ಲಿಸ್ತೋ. ಸೌದಿಗೆ ಕೊಡಲಿಲ್ಲ, ನಾವು ಕರ್ಕೊಂಡು ನಿಲ್ಲಿಸ್ತೀವಿ. ಇದು ರಾಜಕಾರಣದ ಸಂದರ್ಭದಲ್ಲಿ ಇದು ನಡೆಯೋದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡೋಕ್ಕಾಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್